ರಾಜ್ಯದಲ್ಲಿ ಮೂವರ ಶಂಕಿತ ಉಗ್ರರ ಬಂಧನ ಆಗಿದೆ. ಮೂವರು ಶಂಕಿತ ಉಗ್ರರನ್ನ ಆಲ್ರೆಡಿ ಈಗ ಎನ್ಐಎ ಬಂಧಿಸಿದೆ. ಬೆಂಗಳೂರು ಮತ್ತು ಕೋಲಾರದಲ್ಲಿ ಶಂಕಿತ ಉಗ್ರರ ಬಂಧನ ಆಗಿದೆ. ಇನ್ನು ಉಗ್ರರಿಗೆ ನೆರವು ನೀಡಿದ ಆರೋಪದಡಿ 5 ಕಡೆ ದಾಳಿಯನ್ನು ಮಾಡಲಾಗಿತ್ತು. ಬೆಂಗಳೂರು ಮತ್ತು ಕೋಲಾರದಲ್ಲಿ 5 ಕಡೆ ಎನ್ಐಎ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈಗ ಉಗ್ರರ ಬಂಧನ ಆಗಿದೆ. ಯಾಕಂದರೆ ಉಗ್ರರಿಗೆ ಒಂದು ಸೇಫೆಸ್ಟ್ ಪ್ಲೇಸ್ ಅಂದರೆ ಬೆಂಗಳೂರು. ಮತ್ತು ಆಗಾಗ ಉಗ್ರರು ಬೆಂಗಳೂರನ್ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಬೆಂಗಳೂರಿನ ಪ್ರಮುಖ ನಗರಗಳ ಮೇಲೆ ನಾವು ಬಾಂಬ್ ಹಾಕೋಣ ಅಥವಾ ಇನ್ನೇನೋ ವಿಧ್ವಂಸಕ ಕೃತ್ಯ ಮಾಡೋಣ ಅಂತ ಕಾಯ್ತಾ ಇರ್ತಾರೆ. ಹಾಗಾಗಿ ಉಗ್ರರ ಹಿಟ್ ಲಿಸ್ಟಲ್ಲಿ ಬೆಂಗಳೂರು ಇದೆ, ಉಗ್ರರ ಹಿಟ್ ಲಿಸ್ಟಲ್ಲಿ ಕೋಲಾರವೂ ಇದೆ, ಉಗ್ರರ ಹಿಟ್ ಲಿಸ್ಟಲ್ಲಿ ಮೈಸೂರು ಮಂಗಳೂರು ಇದೆ. ಹಾಗಾಗಿ ಸಾಕಷ್ಟು ಅನುಮಾನ ಬಂದಂತಹ ವ್ಯಕ್ತಿಗಳನ್ನು ಈಗ ಆಲ್ರೆಡಿ ಈಗ ಶಂಕಿತ ಉಗ್ರರು ಅಂತ ಈಗ ಎನ್ಐಎನೇ ಈಗ ಡಿಕ್ಲೇರ್ ಮಾಡಿದೆ. ಬೆಂಗಳೂರು ಮತ್ತು ಕೋಲಾರದಲ್ಲಿ ಇವ್ರನ್ನ ಈಗ ಬಂಧಿಸಿದೆ. ಯಾಕಂದರೆ ಸುಮ್ಮನೆ ಯಾರನ್ನು ಹೋಗಿ ಬಂಧಿಸಲ್ಲ, ಅವ್ರ ಬಗ್ಗೆ ಒಂದಿಷ್ಟು ಸ್ಟಡಿ ಮಾಡಿರ್ತದೆ ಮತ್ತು ಒಂದಿಷ್ಟು ಇನ್ಫಾರ್ಮೇಷನ್ ಇರುತ್ತೆ. ಪಕ್ಕಾ ಇನ್ಫಾರ್ಮೇಷನ್ ಇಟ್ಕೊಂಡು ಹೋಗಿ ಅವ್ರನ್ನ ಅರೆಸ್ಟ್ ಮಾಡುವಂತಹ ಕೆಲಸಕ್ಕೆ ಎನ್ಐಎ ಮುಂದಾಗ್ತಾ ಇದೆ. ಮತ್ತು ಎನ್ಐಎ ಇಂಥ ಶಂಕಿತ ಉಗ್ರರನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ತನಿಖೆಗೊಳಪಡಿಸಿದಂಥ ಸಂದರ್ಭದಲ್ಲಿ ಇವರ ಹಿಸ್ಟ್ರಿ ಏನಿರುತ್ತಲ್ಲ, ಇವರ ಹಿನ್ನೆಲೆ ಭಯಾನಕವಾಗಿ ಇರುತ್ತೆ. ಇವರ ಟಾರ್ಗೆಟ್ ಬೇರೆಯೇ ಇರ್ತದೆ. ಯಾಕಂದರೆ ಇವರೆಲ್ಲ ಹೊಂಚು ಹಾಕ್ತಾ ಇರ್ತಾರೆ, ಸಮಯಕ್ಕೋಸ್ಕರ ಹೊಂಚು ಹಾಕ್ತಾ ಇರ್ತಾರೆ. ಹಾಗಾಗಿ ಈಗ ರಾಜ್ಯದಲ್ಲಿ ಎನ್ಐಎಯಿಂದ 3 ಶಂಕಿತ ಉಗ್ರರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಲಾರ ತಾಲೂಕಿನ ಭಟ್ರಹಳ್ಳಿಯ ಸತೀಶ್ ಗೌಡಗೆ ಎನ್ಐಎ ನೋಟಿಸ್ ಕೊಟ್ಟಿದೆ. ಕೋಲಾರ ತಾಲೂಕಿನ ಭಟ್ರಹಳ್ಳಿಯ ಸತೀಶ್ ಗೌಡಗೆ ಎನ್ಐಎ ನೋಟಿಸ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದೆ ಎನ್ಐಎ ಟೀಮ್. ಬೆಳಗ್ಗೆ 10 ಗಂಟೆಗೆ ಎನ್ಐಎ ಕಚೇರಿಗೆ ಹಾಜರಾಗುವಂತೆ ನೋಟಿಸನ್ನು ಕೊಟ್ಟಿದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಎನ್ಐಎ ಕಚೇರಿಗೆ ಹಾಜರಾಗಬೇಕು. ಬೆಂಗಳೂರಿನಲ್ಲಿರುವ ಎನ್ಐಎ ಕಚೇರಿಗೆ ಹಾಜರಾಗುವಂತೆ ಒಂದು ಕಡೆ ನೋಟಿಸನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿರುವ ಎನ್ಐಎ ಕಚೇರಿಗೆ ಇವತ್ತು ಅವರು ಹೋಗಲೇಬೇಕಾಗುತ್ತೆ. ವೈಟ್ ಫೀಲ್ಡ್ ಬಳಿ ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸತೀಶ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸತೀಶ್ ಗೌಡ ಮನೆಯಲ್ಲಿ ಇಲ್ಲದ ಕಾರಣ ಕುಟುಂಬಸ್ಥರಿಗೆ ಎನ್ಐಎ ಒಂದು ಕಡೆ ಈಗ ನೋಟಿಸನ್ನು ಕೊಟ್ಟಿದೆ. ಶಂಕಿತ ಉಗ್ರರಿಗೆ ಸಿಮ್ ಕಾರ್ಡ್ ನೀಡಿರುವ ಆರೋಪದಡಿ ನೋಟಿಸನ್ನು ಕೊಟ್ಟಿದೆ. ನೋಡಿ, ಇವತ್ತು ಉಗ್ರರನ್ನು ಪೋಷಣೆ ಮಾಡಬಾರ್ದು, ಉಗ್ರರಿಗೆ ಮನೆ ಕೊಡಬಾರ್ದು, ಈ ಥರ ಎಲ್ಲ ವಿಚಾರಗಳನ್ನು ಹರಿದಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನೋಡಿ ಇವಾಗ ಸುಮ್ಮನೆ ಇವರು ಈಗ ತಗಲಾಕೊಂಡಂತೆ ಕಾಣಿಸ್ತಾ ಇದೆ. ಸತೀಶ್ ಗೌಡ ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ಅವ್ರ ಕುಟುಂಬಸ್ಥರಿಗೆ ಎನ್ಐಎ ಈಗ ನೋಟಿಸ್ ಕೊಟ್ಟಿದೆ. ಸತೀಶ್ ಗೌಡ ಮನೆಗೆ ನೋಟಿಸನ್ನು ನೀಡಿ ಎನ್ಐಎ ಅಧಿಕಾರಿಗಳು ತೆರಳಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ನೋಟಿಸನ್ನು ಕೊಟ್ಟಿರುವಂಥದ್ದು 10 ಗಂಟೆಗೆ ಇವತ್ತು ಸತೀಶ್ ಗೌಡ ವಿಚಾರಣೆಗೆ ಹಾಜರಾಗಬೇಕಾಗ್ತದೆ. ಯಾಕೆ ಕೊಟ್ಟಿದ್ದಾರೆ ಅಂದರೆ ಈ ಶಂಕಿತ ಉಗ್ರರಿಗೆ ಸಿಮ್ ಕಾರ್ಡ್ ಕೊಟ್ಟಿರುವಂಥದ್ದು ಮತ್ತು ಬೇರೆ ಬೇರೆ ಅವರಿಗೆ ಹೆಲ್ಪ್ ಮಾಡಿರುವಂಥದ್ದು. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ನೋಡಿ, ಇವರೆಲ್ಲರೂ ಕೂಡ ವೆಲ್ ಎಜುಕೇಟೆಡ್, ಚೆನ್ನಾಗಿ ಓದ್ಕೊಂಡಿರ್ತಾರೆ. ಚೆನ್ನಾಗಿ ಓದ್ಕೊಂಡು ಸಮಾಜಘಾತುಕ ಘಟನೆಗಳಿಗೆ ಯಾಕೆ ಸಾಕ್ಷಿ ಆಗ್ತಾರೋ ಗೊತ್ತಾಗ್ತಾ ಇಲ್ಲ. ಇವತ್ತು ಸಾಕಷ್ಟು ಜನ ಈ ಉಗ್ರರನ್ನ ಅವ್ರನ್ನ ಹಿಸ್ಟ್ರಿ ತೆಗೆದು ನೋಡಿದಾಗ ತುಂಬ ಓದ್ಕೊಂಡಿರ್ತಾರೆ, ಎಲ್ಲ ಇಂಜಿನಿಯರಿಂಗ್ ಮಾಡಿರ್ತಾರೆ, ಬೇರೆ ಬೇರೆ ಉನ್ನತ ಪದವಿಯನ್ನು ಪಡ್ಕೊಂಡಿರ್ತಾರೆ. ಆದರೆ ಇವ್ರು ಮಾಡೋದು ಮಾತ್ರ ಮನೆ ಹಾಳು ಕೆಲಸ.